ಹಾಯ್ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರ ಎಲ್ಲರೂ? ನೀವೆಲ್ಲ ಹುಷಾರಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ಇನ್ನೊಂದು ರುಟೀನ್ ಬ್ಲಾಗೊಂದಿಗೆ ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ದಿನ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಇವತ್ತು ನಮ್ಮ ಚರ್ಚಿದ್ದು ಫೀಸ್ಟ್. ಹೌದು, ಇವತ್ತು ಸೇಕ್ರೆಡ್ ಹಾರ್ಟ್ ಆಫ್ ಜೀಸಸ್, ಹೃದಯ ಯೇಸುವಿನ ಪವಿತ್ರ ಹೃದಯದ ಒಂದು ಹಬ್ಬವನ್ನು ನಾವು ಆಚರಿಸ್ತೀವಿ. ತುಂಬ ಮಂದಿಗೆ ಗೆಸ್ಟನ್ನೆಲ್ಲ ಕರೆದು ಆ ರೀತಿಯೆಲ್ಲ ತುಂಬ ಸಂಭ್ರಮಾಚರಣೆಲ್ಲ ಇರೋದಿಲ್ಲ. ಸಿಂಪಲಾಗಿ ನಾವೇ ಮನೆಯಲ್ಲಿ ಆಚರಿಸುವಂಥ ಒಂದು ಹಬ್ಬ. ಹಾಗಾಗಿ ನಮಗೆ ಇವತ್ತು ಚರ್ಚಿಗೆ ಹೋಗಲಿಕ್ಕಿದೆ ಪೂಜೆಗೆ. ಪ್ರತಿನಿತ್ಯ ನಾವು ಗಂಜಿ ಊಟವೇ ಮಾಡೋದಲ್ವ ಬೆಳಿಗ್ಗೆ ಎದ್ದು. ಇವಾಗ ತುಂಬ ಟೈಮ್ ಆಯಿತು ನಾವು ಸ್ಟಾರ್ಟ್ ಮಾಡಿ. ಆದರೆ ಇವತ್ತು ಏನೋ ಒಂದು ಸ್ಪೆಷಲ್ ದಿನ ಅಲ್ವಾ ಅಂತ ಹೇಳಿ ನಾನಿವತ್ತು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ನಾನಿವತ್ತು ಮಶ್ರೂಮ್ ಇದ್ದು ಸ್ಯಾಂಡ್ವಿಚನ್ನು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಸ್ಯಾಂಡ್ವಿಚ್, ಹಾಗೂ ಹೆಲ್ದಿಯಾಗಿಯೇ ಇರುತ್ತೆ. ಸಿಂಪಲ್ಲಾಗಿ ನಾವು ಈ ಮಶ್ರೂಮ್ ಏನಿದೆ ನೋಡಿ ಅದನ್ನು ಸ್ವಲ್ಪ ಸಾಟೆ ಮಾಡಿದರೆ ಆಯಿತು. ನಾನು ಸ್ವಲ್ಪ ಕ್ಯಾಪ್ಸಿಕಮ್ಸ್ ಆ್ಯಡ್ ಮಾಡಿದ್ದೀನಿ. ನಂತರ ಸ್ವಲ್ಪ ಪೆಪ್ಪರ್ ಪೌಡರ್ ಆಗಿರ್ಬೋದು, ಆರಿಗ್ಯಾನೋ ಪೌಡರ್, ನಂತರ ಸ್ವಲ್ಪ ಸಾಲ್ಟನ್ನು ಹಾಕಿಬಿಟ್ಟು ನಾನು ಸಿಂಪ್ಲಿ ಸಾಟೆ ಮಾಡಿದ್ದೀನಿ ಅಷ್ಟೇ. ನಂತರ ಸ್ವಲ್ಪ ಮಯನೀಸ್ ಒಂದು ಸ್ಲೈಸಿಗೆ, ಹಾಗೆಯೇ ಇನ್ನೊಂದು ಸ್ಲೈಸ್ ಆಫ್ ಬ್ರೆಡ್ಡಿಗೆ ಸ್ವಲ್ಪ ಕೆಚಪನ್ನು ಹಾಕಿಬಿಟ್ಟು ನಾನಿಲ್ಲಿ ಈ ಚೀಸಿದು ಸ್ಲೈಸ್ ಸಿಗುತ್ತೆ ನೋಡಿ ಅದನ್ನು ನಾನು ಹಾಕಿಬಿಟ್ಟು ಸ್ವಲ್ಪ ತವಾ ಫ್ರೈ ಮಾಡ್ಕೊಂಡಿದ್ದೀನಿ. ಸಿಂಪಲಾಗಿ ಆಗುತ್ತೆ. ಒಂದು 2-3 ನಿಮಿಷದೊಳಗೇ ತವಾ ಫ್ರೈ ಆಗಿಬಿಡುತ್ತೆ. ನಾವು ಆಲ್ರೆಡಿ ಸಾಟೆ ಮಾಡಿ ಇಟ್ಟಿರೋದ್ರಿಂದ ಬೇಗನೆ ಆಗಿಬಿಡುತ್ತೆ. ಹಾಗೆ ತುಂಬ ಹೆಲ್ದಿಯಾಗೂ ಯಮ್ಮಿಯಸ್ಟ್ ಎಂಥ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಗುತ್ತೆ ನಮಗೆ. ನೀವು ಡೆಫಿನೆಟ್ಲಿ ಟ್ರೈ ಮಾಡಿ, ಯಾವಾಗಾದರೂ ನೀವು ಟ್ರೈ ಮಾಡಲಿಲ್ಲ ಅಂತ ಹೇಳಿದರೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಸೊ ಇದೇ ಇವತ್ತಿನ ಸ್ಪೆಷಲ್ ಬ್ರೇಕ್ಫಾಸ್ಟ್ ನಮಗೆ. ಹಾಗೆಯೇ ಟೀ ಸಹ ಮಾಡಿದ್ದೀನಿ ಇವತ್ತು. ಈ ಸ್ಯಾಂಡ್ವಿಚ್ ಇರಬೇಕಾದ್ರೆ ಟೀ ಬೇಕೇ ಬೇಕಲ್ವ, ಹಾಗೆ ಅಪರೂಪಕ್ಕಾದರೂ ಪರವಾಗಿಲ್ಲ ಅಂತೇಳಿ ನಾನು ಟೀ ಕೂಡ ಇವತ್ತು ಮಾಡ್ಕೊಂಡಿದ್ದೀನಿ. ತೀರಾ ಸಿಂಪಲಾಗಿ ನಾನು ಇವತ್ತು ರೆಡಿಯಾಗಿದ್ದೀನಿ. 10 ಗಂಟೆಗೆ ಪೂಜೆ ಇದ್ದದ್ದು ನಮಗೆ. ಅದಕ್ಕಿಂತ ಮುಂಚೆ ನಾನು ಬೆಳಿಗ್ಗೆ ಏನೆಲ್ಲ ನಮಗೆ ಮಸಾಲೆ ಅದು ಏನೇನು ಬೇಕು ನೋಡಿ ನಂತರ ಬಂದು ರೆಡಿ ಮಾಡಲಿಕ್ಕಿರುವಂಥದ್ದು ಅದನ್ನೆಲ್ಲ ನಾನು ರೆಡಿ ಮಾಡಿಬಿಟ್ಟು ಫಟಾಫಟ್ ಅಂತೇಳಿ ರೆಡಿ ಆಗಿಬಿಟ್ಟು ಪೂಜೆಗೆ ಬಂದಿದ್ದೀನಿ. ಪೂಜೆಗೆ ಇಲ್ಲಿ ನೋಡ್ಬೋದು ನಮ್ಮ ಚರ್ಚ್ ಹಾಲಲ್ಲಿ ಇವತ್ತು ಪೂಜೆ ಇತ್ತು. ನಮ್ಮ ಪವಿತ್ರ ಯೇಸುವಿನ ಪವಿತ್ರ ಹೃದಯದ ಪ್ರತಿಮೆಯನ್ನು ಸಹ ಇಲ್ಲಿ ಹೊರಗೆ ಇಟ್ಟಿದ್ರು. ಹಾಗೆ ಬ್ಯಾಂಡ್ ಇತ್ತು. ಹಾಗೆಯೇ ಒಂದು ಒಳ್ಳೆ ರೀತಿಯಾದಂಥ ಸಂಭ್ರಮಾಚರಣೆಯನ್ನು ಇವತ್ತಿನ ದಿನ ಮಾಡ್ತಾರೆ. ಪೂಜೆ ಎಲ್ಲ ಮುಗಿದಾದ ನಂತರ ನಾವಿಲ್ಲಿ ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ಪೂಜೆ ಎಲ್ಲ ಆಗಬೇಕಾದ್ರೆ ಮಳೆಯಲ್ಲೇ ಇರಲಿಲ್ಲ, ಒಳ್ಳೆ ವೆದರ್ ಇತ್ತು. ಪೂಜೆ ಮುಗಿದ ತಕ್ಷಣ ನೋಡ್ಬೋದು ಎಂಥ ಒಂದು ಗಾಳಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಹೊತ್ತು ಮಾತ್ರ, ಜಾಸ್ತಿ ಹೊತ್ತು ಇರಲಿಲ್ಲ, ಆದರೆ ಜೋರಾಗಿ ಒಂಥರ ಗಾಳಿ ಮಳೆ ಥರ ಸ್ಟಾರ್ಟ್ ಆಯಿತು. ಇಲ್ಲಿ ನಾನು ಎಲ್ಲ ಪ್ರಿಪ್ರೇಷನನ್ನು ಮಾಡ್ಕೊಂಡು ಹೋಗಿದ್ದೆ. ಬಂದು ಪೂಜೆಯಿಂದ ಬಂದಾದ ನಂತರ ಲೇಟ್ ಆಗ್ಬೋದು ಅಂಥೇಳಿ ನಮಗೆ ಇವತ್ತು ಶಾವಿಗೆ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಹಿಟ್ಟನ್ನೆಲ್ಲ ಕಡಿದು ನಂತರ ಇಲ್ಲಿ ಬೇರೆ ಮಸಾಲೆ ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ದೆ. ಸೊ ಅದನ್ನೇ ಇವಾಗ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಟಾಫಟ್ ಅಂತೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನಗೆ ಕೇವಲ 1 ಗಂಟೆ ಜಾಸ್ತಿ ಅಂತ ಹೇಳಿದರೆ ಅಷ್ಟರೊಳಗಡೆ ನನ್ನದು ಎಲ್ಲ ಇವತ್ತು ಆಗಬೇಕು. ಜಾಸ್ತಿ ಏನು ಐಟಮ್ ಮಾಡ್ತಾಯಿಲ್ಲ, ನಾನು ಚಿಕನಲ್ಲೇ ಮಾಡ್ತಾಯಿದ್ದೀನಿ. ಲಾಸ್ಟ್ ಸಂಡೇನೇ ನಾವು ಪೋರ್ಕೆಲ್ಲ ಮಾಡಿರೋದ್ರಿಂದ ನಾನು ಜಾಸ್ತಿಯಾಗಿ ಪೋರ್ಕೆಲ್ಲ ವೀಕ್ ಡೇಸಲ್ಲೆಲ್ಲ ನಾನು ತರಲಿಕ್ಕೆ ಇಷ್ಟಪಡೋದಿಲ್ಲ. ಮಟನ್ ಆಗಿರ್ಬೋದು, ಪೋರ್ಕ್ ಆಗಿರ್ಬೋದು. ವೀಕೆಂಡಿಗೆ ಅಂತ ಹೇಳಿದ್ರೆ ಸಂಡೇಸ್ ಪರವಾಗಿಲ್ಲ, ಆದರೆ ಮಧ್ಯದಲ್ಲೆಲ್ಲ ನಾನು ತರೋದಿಲ್ಲ. ಚಿಕನ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಇವತ್ತು ಚಿಕನ್ ಫ್ರೈ ಹಾಗೂ
ಚಿಕನ್ ಗ್ರೇವಿ ಮಾಡ್ಕೊಳ್ಳೋಣ ಅಂಥೇಳಿ ಈ ಕೊಕೊನಟ್ ಮಿಲ್ಕ್ ಹಾಕಿ ಮಾಡ್ತಾರೆ ನೋಡಿ, ಅದೇ ಸೂಟ್ ಆಗುವಂಥದ್ದು ಈ ಶಾವಿಗೆಗೆಲ್ಲ. ಸೊ ಅದನ್ನು ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಸ್ವಲ್ಪ ಚಿಕನ್ ಫ್ರೈಯನ್ನು ನಾನು ಬಫತ್ ಪೌಡರ್ ಹಾಕಿಯೇ ಮಾಡ್ಕೊಳ್ಳೋದು. ಸೊ ಬಫತ್ ಪೌಡರನ್ನು ಮುಗಿದಿತ್ತು, ನಾವು ಸ್ಟೋರ್ ಮಾಡಿ ಇಡ್ತೀವಿ, ಒಂದು ಬಾಕ್ಸ್ ಫುಲ್ ಮಾಡಿ ಇಟ್ಟಿದ್ವಿ, ಅದೆಲ್ಲ ಖಾಲಿ ಆಗೋಯಿತು. ಇನ್ನು ನಾವು ಪ್ರಿಪೇರ್ ಮಾಡಬೇಕಷ್ಟೇ. ಪ್ರಿಪೇರ್ ಮಾಡಬೇಕಾದ್ರೆ ಒಂದು ಒಳ್ಳೆ ಬಿಸಿಲು ಬೇಕು, ಪ್ರತಿಯೊಂದು ಮಸಾಲ ಎಲ್ಲ ನಾವು ಒಣಗಿಸಬೇಕಾದ್ರೆ. ಸೊ ಏನೆಲ್ಲ ಸ್ವಲ್ಪ ಉಳಿದಿತ್ತು ನೋಡಿ, ಆ ಒಂದು ಬಫತ್ ಪೌಡರನ್ನು ತೆಗೆದುಬಿಟ್ಟು ನಾನು ಜಾಸ್ತಿಯಾಗಿ ಚಿಕನ್ ಕಬಾಬ್ ಪೌಡರೆಲ್ಲ ನಾನು ಯೂಸ್ ಮಾಡೋದಿಲ್ಲ, ನಾನು ಬಫತ್ ಪೌಡರನ್ನೇ ಯೂಸ್ ಮಾಡೋದು. ಸ್ವಲ್ಪ ಟರ್ಮರಿಕ್ ಪೌಡರ್ ಆಗಿರ್ಬೋದು, ನಂತರ ಬಫತ್ ಪೌಡರು, ಉಪ್ಪು, ಹಾಗೆಯೇ ಈ ವಿನೆಗರ್ ಅಥವಾ ನಿಂಬೆ ಹಣ್ಣಿನ ಜ್ಯೂಸನ್ನು ಹಾಕಿಬಿಟ್ಟು ನಾನು ಈ ಒಂದು ಕಬಾಬನ್ನು ಮಾಡ್ಕೊಳ್ಳೋದು. ಅದೇ ರೀತಿ ಸೇಮ್ ಟೈಮ್ ನಾನಿಲ್ಲಿ ಚಿಕನನ್ನು ಸಹ ಬೇಯಿಸ್ಲಿಕ್ಕೆ ಇಡ್ತೀನಿ ಅಂತ ಹೇಳಿ. ಸೊ ಇದೆಲ್ಲ ಆಗುತ್ತೆ ಬೇಗ, ಆದರೂ ಕೂಡ ಒಂದೆರಡು ಕೆಲಸ ಅಂತ ಹೇಳುವಾಗ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಾನು ತುಂಬ ಸ್ಪೀಡಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಸ್ಪೀಡಲ್ಲ, ಆದರೆ ನಾನು ಸ್ವಲ್ಪ ಜಾಸ್ತಿನೇ ಸ್ಪೀಡಲ್ಲಿ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾಯಿದ್ದೆ. ಯಾಕಂತ ಹೇಳಿದರೆ ಹಸ್ಬೆಂಡ್ ಅವರು ಬ್ಯಾಂಕಿಗೆ ಹೋಗಿದ್ರು, ಅವ್ರದ್ದು ಪರ್ಸ್ನಲ್ ಅಂತ ಹೇಳಿದರೆ ಅವ್ರದ್ದು ಸ್ವಲ್ಪ ಕೆಲಸ ಇತ್ತು ಅಂಥೇಳಿ. ಹಾಗಾಗಿ ನನಗೆ ಹಸ್ಬೆಂಡ್ ಇದ್ದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಏನಾದರೂ ಹೆಲ್ಪ್ ಮಾಡ್ತಾರೆ. ಅವರಿಲ್ಲದಿದ್ದರೆ ನಾನು ಒಬ್ಬಳೇ ಮಾಡಬೇಕಾಗತ್ತೆ. ಹಾಗೆ ನಾನು ನನ್ನಿಂದ ಎಷ್ಟಾಗುತ್ತೆ ಅಷ್ಟನ್ನು ಮಾಡ್ತಾಯಿದ್ದೆ. ನಂತರ ಹಸ್ಬೆಂಡ್ ಬಂದ ಮೇಲೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋರು ಅಂಥೇಳಿ. ಆದರೆ ಅವ್ರು ಬರುವಾಗಲೇ ಇವತ್ತು ಲೇಟ್ ಆಗ್ಬೋದು ಅಂತೇಳಿ ಅಂದ್ಕೊಂಡು ಎಲ್ಲ ಕೆಲಸವನ್ನು ನಾನೇ ಫಟಾಫಟ್ ಅಂತೇಳಿ ಫಿನಿಷ್ ಮಾಡ್ಕೊಳ್ತೀನಿ ಅಂಥೇಳಿ ಇಲ್ಲಿ ಚಿಕನನ್ನು ಸಹ ಇಲ್ಲಿ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸೊ ನಮ್ಮ ಮಸಾಲೆ ಏನೆಲ್ಲ ಕಡ್ದು ಇಟ್ಟಿದ್ದೆ ನೋಡಿ, ಅದರ ಜೊತೆಗೆ ನಾನು ಈ ಕೊಕೊನಟ್ ಮಿಲ್ಕ್ ಏನಿದೆ ನೋಡಿ ಅದನ್ನು ಸಹ ನಾನು ರೆಡಿ ಮಾಡಿ ಇಟ್ಟಿದ್ದೆ. ಸೊ ಅದರದ್ದು ತೆಳು ಅಂತ ಹೇಳ್ತೀವಿ ನಾವು, ಅಂತ ಹೇಳಿದರೆ ತಿಕ್ ಕೊಕೊನಟ್ ಮಿಲ್ಕ್ ಅಲ್ಲ, ತೆಳುವಾಗಿರುವಂಥ ಕೊಕೊನಟ್ ಮಿಲ್ಕಲ್ಲಿ ನಾನು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಚಿಕನ್, ಅದು ಟೇಸ್ಟಿಯಾಗಿ ಆಗುತ್ತೆ. ನಂತರ ತಿಕ್ ಮಿಲ್ಕ್ ಏನಿದೆ ನೋಡಿ ಅದನ್ನು ನಾವು ಮತ್ತೆ ಆ್ಯಡ್ ಮಾಡಿದರೆ ಆಯಿತು, ತುಂಬ ಟೇಸ್ಟಿಯಾಗಿ ಆಗುತ್ತೆ ಆ ರೀತಿ ಕೊಕೊನಟ್ ಮಿಲ್ಕ್ ಹಾಕಿ ಚಿಕನ್ ಮಾಡೋದ್ರಿಂದ. ಇಲ್ಲಿ ನನಗೆ ಪುಟ್ಟ ಹೆಲ್ಪರ್ ಬಂದಿದ್ದಾನೆ ಇವತ್ತು ಶಾವಿಗೆಯನ್ನು ಒತ್ತಲಿಕ್ಕೆ. ಇದು ಶಾವಿಗೆ ಮಿಷಿನ್ ನಾವು ತಂದು ಈಗ ಟೈಮ್ ಆಯಿತು, ಒಂದೆರಡು ಸರ್ತಿ ಮಾತ್ರ ನಾನು ಇದರಲ್ಲಿ ಮಾಡಿರುವಂಥದ್ದು. ಆದರೆ ಈಸಿ ಆಗುತ್ತೆ ಆಯಿತಾ, ಬೇರೆ ಮಿಷಿನಿಗೆಲ್ಲ ಕಂಪೇರ್ ಮಾಡಿದರೆ ಇದರಲ್ಲಿ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಒಬ್ಬಳಿಗೆ ಸಹ ಮಾಡ್ಬೋದು, ಸ್ವಲ್ಪ ಜಾಸ್ತಿ ಎಲ್ಲ ಇದ್ದರೆ ಸ್ವಲ್ಪ ಎನರ್ಜಿ ಬೇಕಾಗುತ್ತೆ. ಸ್ವಲ್ಪ ಮಂದಿಗೆ ಸ್ವಲ್ಪ ಮಾಡೋದಿದ್ದರೆ ಹೇಗೆ ಸಹ ಮ್ಯಾನೇಜ್ ಮಾಡ್ಬೋದು. ಇವನನ್ನು ನಾನು ಕರೆದಿದ್ದೆ ಸ್ವಲ್ಪ ಪ್ಲೇಟ್ ಇಡಿ ಬಾ ಅಂತೇಳಿ, ಆದರೆ ಅವನಿಗೆ ಬೇರೆಲ್ಲ ಬೇಕು ಮಾಡಲಿಕ್ಕೆ. ಈ ಥರ ನೋಡಿ ಇಡಲಿಕ್ಕೆ ಬೇಕು ಅವನಿಗೆ, ಚೆನ್ನಾಗಿ ಇಟ್ಟಿದ್ದಾನೆ ಮಾತ್ರ. ನಂತರ ಅವನಿಗೆ ಪ್ರೆಸ್ ಮಾಡಲಿಕ್ಕೆ ಬೇಕು, ಅದರಲ್ಲಿ ಆಗದಿದ್ದರೂ ಪರವಾಗಿಲ್ಲ, ಪ್ರೆಸ್ ಮಾಡಲಿಕ್ಕೆ ಬೇಕು. ನಂತರ ನಮ್ಮಿಬ್ಬರದ್ದು ಅವಸ್ಥೆ ನೋಡಿಬಿಟ್ಟು ಹಸ್ಬೆಂಡ್ ನಂತರ ಬಂದಿದ್ದರು, ಅವರೇ ನನಗೆ ಒಂದೆರಡು ಬಾಕಿ ಉಳಿದದ್ದು ಅವರೇ ಮಾಡಿಕೊಟ್ರು. ನಂತರ ಏನೆಲ್ಲ ಪೆಂಡಿಂಗ್ ಇದೆ ನೋಡಿ ಅದನ್ನೆಲ್ಲ ಫಿನಿಷ್ ಮಾಡ್ಕೊಂಡ್ವಿ ಇಬ್ಬರು ಸಹ ಸೇರಿ. ಸೊ ಇಲ್ಲಿ ಚಿಕನ್ಸ್ ನಂದು ರೆಡಿ ಆಗ್ತಾ ಬಂದಿತ್ತು. ಹಾಗೆ ಹಸ್ಬೆಂಡ್ ಸ್ವಲ್ಪ ಕಬಾಬನ್ನು ನಾನು ಏನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ನೋಡಿ ಅದನ್ನು ಸಹ ಫ್ರೈ ಮಾಡ್ಕೊಳ್ಳಿ ನೀವೇ ಅಂಥೇಳಿ ನಾನು ಅವ್ರಿಗೇ ಕೊಟ್ಟುಬಿಟ್ಟೆ. ನಂತರ ಉಪ್ಪೆಲ್ಲ ನೋಡಿ ಲಾಸ್ಟಿಗೆ ಬಂದು ಅವರಿಗೆ ಟೇಸ್ಟ್ ಮಾಡಲಿಕ್ಕೆ ಇದೆ, ಅದು ಕಂಪಲ್ಸರಿ ಚೆಕ್ ಮಾಡ್ತಾರೆ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂಥೇಳಿ. ಸೊ ಎಲ್ಲ ಕೆಲಸ ಆದಮೇಲೆ ಅದೊಂದು ಅವರು ಮಾಡಬೇಕಲ್ವ. ಸೊ ಉಪ್ಪೆಲ್ಲ ಚೆಕ್ ಮಾಡಿಬಿಟ್ಟು ಇಲ್ಲಿ ಫ್ರೈ ಸಹ ಮಾಡ್ತಾಯಿದ್ದಾರೆ. ಸೊ ಇಬ್ಬರು ಸಹ ಸೇರಿ ಫಟಾಫಟ್ ಅಂತೇಳಿ ಏನೆಲ್ಲ ಬಾಕಿ ಕೆಲಸ ಉಳಿದಿದೆ ನೋಡಿ ಅದನ್ನು ಮುಗಿಸಿದ್ವಿ. 2 ಗಂಟೆ ಆಗಿತ್ತು, ಸ್ವಲ್ಪ ಲೇಟ್ ಆಯಿತು ಇವತ್ತು, ಆದರೂ ಪರವಾಗಿಲ್ಲ. ನಮಗೆ ಚರ್ಚಲ್ಲಿ ಎಗ್ ಪಫ್ ಕೊಟ್ಟಿದ್ದರು, ಹಾಗೆಯೇ ಬಾದಾಮ್ ಮಿಲ್ಕ್ ಕೊಟ್ಟಿದ್ದರು, ಸ್ವಲ್ಪ ಹೊಟ್ಟೆ ತುಂಬಿತ್ತು. ಸೊ 2 ಗಂಟೆ ಆಗುವಷ್ಟಕ್ಕೆ ನಮ್ಮದು ಇಲ್ಲಿ ಪ್ರಿಪ್ರೇಷನ್ ರೆಡಿ ಆಗೋಯ್ತು ಎಲ್ಲನೂ. ನಾವೊಂದು ಸಣ್ಣ ಪ್ರೇಯರನ್ನು ಮಾಡಿಕೊಂಡು ನಮಗೆ ಇವತ್ತಿನ ದಿನವನ್ನು ಕೊಟ್ಟಿರುವಂಥ ಪ್ರಭುಯ ಸ್ವಾಮಿಗೆ ನಾವು ಧನ್ಯವಾದವನ್ನು ಸಮರ್ಪಿಸಿ ಇವತ್ತಿನ ಈ ಒಂದು ಹಬ್ಬದ ಒಂದು ಬಾಡೂಟವನ್ನು ನಾವು ಮಾಡಿದ್ವಿ. ಸಿಂಪಲಾಗಿ ಮಾಡಿದ್ದೀವಿ ನೋಡ್ಬೋದು. ಸೊ ನಾನಿಲ್ಲಿ ಸ್ವಲ್ಪ ಕಬಾಬನ್ನು ಮಾಡಿದ್ದೆ, ನಂತರ ಚಿಕನ್ ಗ್ರೇವಿ, ಶಾವಿಗೆ, ಹಾಗೆಯೇ ಒಂದು ಸಲಾಡನ್ನು ಕೂಡ ಮಾಡಿದ್ದೆ. ನಂತರ ಡೆಸರ್ಟ್ಗೆ ಅಂತೇಳಿ ನಾನು ಸ್ವಲ್ಪ ಫ್ರೂಟ್ ಸಲಾಡ್ ಥರ ನಾನು ಕಸ್ಟರ್ಡ್ ಎಲ್ಲ ಹಾಕಿ ಸ್ವಲ್ಪ ಮಾಡಿದ್ದೆ. ಇಷ್ಟೇ ಇವತ್ತಿನ ಬಾಡೂಟದ ಸ್ಪೆಷಲ್. ಸೊ ಒಟ್ಟಿಗೆ ಊಟ ಮಾಡೋದೇ ಒಂಥರ ಖುಷಿ ಅಲ್ವಾ. ಹಾಗೆ ಎಲ್ಲರೂ ಸಹ ಸೇರಿ ಊಟ ಮಾಡಿದ್ವಿ. ಜೋಶ್ವನಿಗೆ ಈ ರೀತಿ ಬಡಿಸೋದಂತ ಹೇಳಿದರೆ ಸರ್ವ್ ಮಾಡುವಂಥದ್ದಾಗಿರ್ಬೋದು, ಊಟವನ್ನು ಬಡಿಸುವಂಥದ್ದಾಗಿರ್ಬೋದು, ಇದೆಲ್ಲ ತುಂಬ ಇಷ್ಟ ಆಯಿತಾ. ಹಾಗೆ ಪ್ರತಿಯೊಂದು ಕೂಡ ನಮಗೆ ಅವನೇ ಬಡಿಸ್ತಾ ಇದ್ದ, ನಾನೇ ಹಾಕ್ತೀನಿ, ನಾನೇ ನಿಮಗೆ ಬಡಿಸ್ತೀನಿ ಅಂಥೇಳಿ. ಹಾಗೆ ಇಲ್ಲಿ ನೋಡ್ಬೋದು ನಾನು ಈ ಒಂದು ಫ್ರೂಟ್ ಸಲಾಡನ್ನು ಮಾಡಿದ್ದೆ.
ತುಂಬಾ ಚೆನ್ನಾಗಿ ಆಗಿತ್ತು ಈ ಫ್ರೂಟ್ ಸಲಾದ. ಇದಕ್ಕಿಂತ ಮುಂಚೆ ಸಹ ನಾನೊಂದು ವೀಡಿಯೋದಲ್ಲಿ ಹಾಕುವಾಗ ನೀವು ರೆಸಿಪಿನ ಕೇಳಿದ್ರಿ. ನಾನು ಸಿಂಪಲಾಗಿ ಮಾಡುವಂಥದ್ದು ಇದು ಕಸ್ಟರ್ಡ್ ಪೌಡರಲ್ಲಿ. ಆದರೆ ಈ ಸರ್ತಿ ತುಂಬ ಅಂದೇಳಿ ತುಂಬ ಟೇಸ್ಟಿಯಾಗಿ ಆಗಿತ್ತು. ನಾನು ಸ್ವಲ್ಪ ತಿಕ್ಕಾಗಿ ಸಹ ಮಾಡ್ತೀನಿ ಕೆಲವೊಮ್ಮೆ ಈ ಥರ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಸಹ ಮಾಡ್ತೀನಿ. ಎರಡೂ ಕೂಡ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಾನು ಈ ಒಂದು ರೆಸಿಪಿಯನ್ನು. ಸ್ವಲ್ಪ ನಾವು ಕಸ್ಟರ್ಡ್ ಎಲ್ಲ ತಿಂದುಬಿಟ್ಟು ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಜೋಶ್ವನ್ ಜೊತೆಗೆ. ಹಸ್ಬೆಂಡ್ ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ನಂತರ ಮತ್ತೊಮ್ಮೆ ಅವರು ವಾಪಸ್ ಹೋದ್ರು. ಅವ್ರಿಗೆ ತುಂಬ ಕೆಲಸ ಇತ್ತು ಇವತ್ತು, ಫುಲ್ ಬ್ಯುಸಿ ಇದ್ದರು ಅವರು. ಹಾಗೆ ನಾನು ನಂತರ ಜೋಶ್ವನ್ಗೆ ಬೋರ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಹೊತ್ತು ನಾನು ಜೋಶ್ವನ್ ಜೊತೆಗೆ ಆಟ ಆಡಿದೆ. ಇದು ಸಾಕರ್ ಗೇಮ್. ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರುವಂಥದ್ದು ಜೋಶ್ವನಿಗೆ ರೀಸೆಂಟಾಗಿ. ತುಂಬ ಒಳ್ಳೆಯದು ಗೇಮ್ ಅಂತಲೇ ಹೇಳ್ಬೋದು. ಇದರಲ್ಲಿ ಮಕ್ಕಳದ್ದು ಫೋಕಸ್ ಇಂಪ್ರೂವ್ ಆಗುತ್ತೆ. ಹಾಗೆ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿ ಇರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಆಯಿತಾ. ನಮಗೆ ಸಹ ಬೋರ್ ಆಗೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಆಗುತ್ತೆ, ನಮಗೆ ಸಹ ಖುಷಿ ಆಗುತ್ತೆ ಇದರಲ್ಲಿ ಆಟ ಆಡಲಿಕ್ಕೆ. ಸೊ ನಾನು ಆಗಿರ್ಬೋದು ಅಥವಾ ಹಸ್ಬೆಂಡ್ ಆಗಿರ್ಬೋದು ಇದರಲ್ಲಿ ಒಟ್ಟಿಗೆ ರಾತ್ರಿ ಎಲ್ಲ ಹೊತ್ತು ತುಂಬ ಟೈಮನ್ನು ಇದರಲ್ಲಿ ಸ್ಪೆಂಡ್ ಮಾಡ್ತೀವಿ. ಇವನ್ ಜೋಶ್ವನಿಗೆ ಸಹ ಬೋರ್ ಆಗೋದಿಲ್ಲ ನಮ್ಮ ಜೊತೆಗೆ ಅಂತ ಹೇಳಿದ್ರೆ, ದೊಡ್ಡವರ ಜೊತೆಗೆ ಆಟ ಆಡುವಂಥ ಒಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಅವನಿಗೆ. ಹಾಗಾಗಿ ಅದನ್ನು ಅವನಿಗೆ ಆಗೋದಿದ್ರೆ ಎತ್ಕೊಂಡು ಬರ್ತಾನೆ, ಹೊರಗಡೆ ಸಿಟ್ಔಟಲ್ಲಿ ಇಟ್ಬಿಡ್ತಾನೆ ಆಟ ಆಡಿ ಅಂತ ಹೇಳಿ. ಸೊ ಅವನ ಜೊತೆಗೆ ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿದೆ. ನಂತರ ನಾನು ವಾಪಸ್ ರಿಟರ್ನ್ ನಂದು ಕಿಚನ್ದು ಡ್ಯೂಟಿಗೆ ಬಂದಿದ್ದೀನಿ. ಸೊ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸಿದರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಇಲ್ಲದಿದ್ದರೆ ಏನೋ ಒಂದು ಕೆಲಸ ಬಾಕಿ ಉಳಿದು ಬಿಟ್ಟಿದೆ ಅಲ್ವಾ ಅಂತೇಳಿ ಆಗುತ್ತೆ ನನಗೆ ಒಂದು ಸ್ವಲ್ಪ ರೆಸ್ಟ್ ಮಾಡೋದಕ್ಕಿಂತ ಮುಂಚೆ. ಹಾಗಾಗಿ ಒಮ್ಮೆ ಫಿನಿಷ್ ಮಾಡಿಬಿಟ್ರೆ ಮತ್ತೆ ರಗಳೆ ಇಲ್ಲ ಅಂತ ಹೇಳಿ ನಾನು ಎಲ್ಲ ಕ್ಲೀನಿಂಗನ್ನು ಮಾಡ್ಕೊಂಡಿದ್ದೆ. ಆದರೆ ಇವತ್ತು ಆಲ್ರೆಡಿ ಲೇಟ್ ಆಗಿತ್ತು ನಮ್ಮದು ಊಟ ಆಗುವಾಗಲೇ. ಹಾಗಾಗಿ ರೆಸ್ಟ್ ಮಾಡಲಿಕ್ಕೆ ಎಲ್ಲಿ ಟೈಮ್ ಸಿಗುತ್ತಲ್ವ. ಸೊ ಸಂಜೆ ಹೊತ್ತಿಗೆ ಮಾತ್ರ ಎಲ್ಲಾದರೂ ಜೋಶ್ವನ್ಗೆ ಕರ್ಕೊಂಡು ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದೆ. ಆದರೆ ಹಸ್ಬೆಂಡ್ ಫ್ರೀ ಇದ್ದರೆ ಮಾತ್ರ ಅಂತೇಳಿ ಅಂದ್ಕೊಂಡೆ. ಯಾಕಂತ ಹೇಳಿದ್ರೆ ಅವರು ಬಂದರೆ ಮಾತ್ರ ನಮಗೆ ಎಲ್ಲಾದರೂ ಹೋಗಲಿಕ್ಕೆ ಆಗುತ್ತೆ ಮಳೆಗೆ. ಇಲ್ಲದಿದ್ದರೆ ಮಳೆ ಎಲ್ಲ ಜಾಸ್ತಿ ಇದ್ದರೆ ಹೋಗಲಿಕ್ಕೆ ಆಗೋದಿಲ್ಲ. ಇಲ್ಲಿ ನೋಡ್ಬೋದು, ಇದು ರಂಬುಟನ್ ಅಂತೇಳಿ ಹೇಳ್ತಾರೆ, ನಿಮಗೆ ಗೊತ್ತಿರ್ಬೋದು ತುಂಬ ಜನರಿಗೆ. ಸೊ ನಮ್ಮ ನೇಬರ್ ಆಂಟಿ ಯಾರಿದ್ದಾರೆ ನೋಡಿ, ಅವರ ಮನೆಯಲ್ಲಿ ಆಗಿರುವಂಥ ಈ ಒಂದು ಮರ. ಅವರು ನಮಗೆ ಅಂತೇಳಿದರೆ ಇದರಲ್ಲಿ ಹಣ್ಣಾದರೆ ಜೋಶ್ವನಿಗೆ ತೆಗೆದುಕೊಡಿ ಅಂತೇಳಿ ಹೇಳಿದರು. ಹಾಗೆ ಇವತ್ತು ಅವರ ಕಟ್ಟಿಂಗ್ ಎಲ್ಲ ಮಾಡ್ತಾಯಿದ್ರು ಕಾಣಬೇಕು. ಹಾಗೆ ಅಂಕಲ್ ಹತ್ರ 2 ರಿಕ್ವೆಸ್ಟ್ ಮಾಡಿ ನಾನು ರಂಬುಟನನ್ನು ತಗೊಂಡೆ ಬಂದಿದ್ದೀನಿ. ನೋಡ್ಬೋದು, ಇದು ಜೋಶ್ವನಿಗೆ ತುಂಬ ಇಷ್ಟ ಆಯಿತಾ. ಜಾಸ್ತಿ ಏನು ಹಣ್ಣು ಆಗಿದ್ದು ಇರಲಿಲ್ಲ, ಅದರಲ್ಲಿ ಕೆಲವೊಂದೇ ಇತ್ತು. ಅದರಲ್ಲಿ ಪಾಪ ನನಗೆ 1-2 ಕೊಟ್ಟರು ಅಷ್ಟೇ ಅವರು. ನೋಡ್ಬೋದು, ಜೋಶ್ವನಿಗೆ ಭಾರಿ ಖುಷಿ ಇದನ್ನು ನೋಡಿ. ನೀವು ಅಂದ್ಕೊಳ್ಬೋದು ಯಾಕೆ ಇಷ್ಟೊಂದು ಕ್ಲೀನಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಅಂಥೇಳಿ. ನಾನು ಇಲ್ಲಿ ನೋಡ್ಬೋದು ನಮ್ಮದು ಪ್ರತಿಯೊಂದು ಕಿಚನಿದ್ದು ಸ್ಟೋರೇಜ್ ಎಲ್ಲ ಏನಿದೆ ನೋಡಿ, ಅದೆಲ್ಲ ನಮ್ಮದು ವೈಟ್ ಕಲರಲ್ಲಿ ಇರೋದ್ರಿಂದ ನನಗೆ ಅದನ್ನು ಕ್ಲೀನ್ ಮಾಡಲೇಬೇಕಾಗುತ್ತೆ. ಇಲ್ಲದಿದ್ದರೆ ನಾವು ಕೈಯಲ್ಲಿ ಅದನ್ನು ಟಚ್ ಮಾಡಿರುವಂಥ ಕಲೆ ಆಗಿರ್ಬೋದು ಪ್ರತಿಯೊಂದು ಸಹ ಅಲ್ಲೇ ಅಂಟಿಕೊಂಡು ತುಂಬ ಜಾಸ್ತಿ ನಮಗೆ ಎಫರ್ಟ್ಸ್ ಹಾಕಬೇಕಾಗುತ್ತೆ ನಾವು ತುಂಬ ದಿನ ನಂತರ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿದರೆ. ಹಾಗಾಗಿ ನಾನು ಪ್ರತಿನಿತ್ಯ ಅದನ್ನು ವೆಟ್ ಕ್ಲೋತಲ್ಲಿ ಕ್ಲೀನ್ ಮಾಡಿಬಿಟ್ಟು ನಂತರ ಡ್ರೈ ಕ್ಲೋತಲ್ಲಿ ಸಹ ಕ್ಲೀನಿಂಗನ್ನು ಮಾಡ್ತೀನಿ. ಸೊ ಈ ರೀತಿ ನೋಡಿ ಕಿಚನ್ ಒಮ್ಮೆ ಕ್ಲೀನ್ ಆ್ಯಂಡ್ ನೀಟಾಗಿ ಕಂಡ್ರೆ ಮನಸ್ಸಿಗೆ ನಿಜವಾಗ್ಲೂ ನನಗೆ ಸಮಾಧಾನ ಆಗುತ್ತೆ. ನಂತರ ಏನು ಕೆಲಸ ಬೇಕಾದರೂ ಆರಾಮದಲ್ಲಿ ಮಾಡ್ಕೊಳ್ಬೋದು. ಇದುವೇ ಇವತ್ತಿನ ಸ್ಪೆಷಲ್ ಹಾಗೂ ತುಂಬಾ ಸಿಂಪಲ್ ವೇಯಲ್ಲಿ ನಾನು ಮಾಡಿರುವಂಥ ವ್ಲಾಗ್. ಸ್ಪೆಷಲ್ ಯಾಕಂತ ಹೇಳಿದರೆ ನಮ್ಮ ಪ್ರಭು ಯೇಸು ಸ್ವಾಮಿಯ ಪವಿತ್ರ ಹೃದಯದ ಒಂದು ಹಬ್ಬದ ಒಂದು ದಿನಾಚರಣೆಯ ಸಂಭ್ರಮಾಚರಣೆಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿರುವಂಥದ್ದು. ಪವಿತ್ರ ಹೃದಯದ ಯೇಸುವೆ, ನೀವು ಪ್ರೀತಿಯ ಮೂಲ ಮತ್ತು ಕರುಣೆಯ ಸಾಗರ. ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡಿ ನಮ್ಮ ದುಃಖಗಳನ್ನು ನಿವಾರಿಸಿ ಮತ್ತು ನಮ್ಮ ಬದುಕಿನಲ್ಲಿ ನಿಮ್ಮ ದಿವ್ಯ ಕೃಪೆ ತುಂಬಿ ಹರಿಯಲಿ ಅಂತ ಹೇಳ್ತಾ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ವ್ಯೂ ಮಾಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.